ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಭೂವೈಕುಂಠ ತಿರುಮಲ ಕ್ಷೇತ್ರದಲ್ಲಿ ವೈಭವವಾಗಿ ಸಂಪನ್ನಗೊಂಡ ಶ್ರೀ ಶ್ರೀನಿವಾಸನ ಜ್ಯೇಷ್ಠಾಭಿಷೇಕೋತ್ಸವ. ಬಂಗಾರದ ವರ್ಣಮಯ ಕವಚದೊಂದಿಗೆ ಸಹಸ್ರ ದೀಪಾಲಂಕಾರ ಸೇವೆಯಲ್ಲಿ ಕಂಗೊಳಿಸಿದ ಸ್ವಾಮಿ ಅಮ್ಮನವರು. ತಿರುಚಾನೂರು ಶ್ರೀ ಪದ್ಮಾವತಿ ದೇವಿಗೆ ನಯನ ಮನೋಹರವಾಗಿ ಸಂಪನ್ನಗೊಂಡ ತೆಪ್ಪೋತ್ಸವ. ಪುಷ್ಕರಣಿಯ ಜಲದ ತೆಪ್ಪದಲ್ಲಿ ಶೋಭಿತ ಅಲಂಕಾರದಲ್ಲಿ ಕಿರುನಗೆ ಬೀರುತ್ತಾ ವಿಹರಿಸಿದ ಹರಿಯ ಪಟ್ಟದ ರಾಣಿ. ತಿರುಪತಿ ಅಪ್ಪಲಾಯಗುಂಟ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಯ ಕಣ್ಣು ಕೋರೈಸಿದ ವಾರ್ಷಿಕ ಬ್ರಹ್ಮೋತ್ಸವಗಳು. ಸ್ನಪನ ತಿರುಮಂಜನ, ಊಂಜಲ್ ಸೇವೆ, ಹನುಮಂತ, ಗರುಡ ವಾಹನ ಸೇವೆಗಳಲ್ಲಿ ದರ್ಶನವಿತ್ತ ಸ್ವಾಮಿ. ಭೂವೈಕುಂಠ ತಿರುಮಲ ಕ್ಷೇತ್ರದಲ್ಲಿ ಶ್ರೀ ಶ್ರೀನಿವಾಸ ಸ್ವಾಮಿಗೆ ಜ್ಯೇಷ್ಠಾಭಿಷೇಕ ಮಹೋತ್ಸವವು ಆಗಮೋಕ್ತವಾಗಿ ಸಂಪನ್ನಗೊಂಡವು. 3 ದಿನಗಳ ಕಾಲ ತಿರುಮಲದಲ್ಲಿ ಅಭಿಷೇಕದ ಹೆಸರಿನಲ್ಲಿ ನಿರ್ವಹಿಸಿದ ಈ ಜ್ಯೇಷ್ಠಾಭಿಷೇಕೋತ್ಸವದ ಕೊನೆಯ ದಿನ ಸ್ವಾಮಿ ಅಮ್ಮನವರಿಗೆ ನಯನ ಮನೋಹರವಾಗಿ ಅಭಿಷೇಕವನ್ನು ನಿರ್ವಹಿಸಿದರು. ನಂತರ ಶ್ರೀ ಮಲಯಪ್ಪ ಸ್ವಾಮಿಯವರು ಸ್ವರ್ಣ ಕವಚದಲ್ಲಿ ದರ್ಶನವಿತ್ತರು. ಉತ್ಸವ ಪ್ರಿಯನಾದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಿಗೆ ಪ್ರತಿ ವರ್ಷ ಜ್ಯೇಷ್ಠ ನಕ್ಷತ್ರಕ್ಕೆ ಮುಗಿಯುವ ಹಾಗೆ 3 ದಿನಗಳ ಕಾಲ ತಿರುಮಲದಲ್ಲಿ ಅಭಿಷೇಕದ ಹೆಸರಿನಲ್ಲಿ ಜ್ಯೇಷ್ಠಾಭಿಷೇಕವನ್ನು ನಿರ್ವಹಿಸುವುದು ಸಂಪ್ರದಾಯ. ಅಪರೂಪವಾದ ಅತ್ಯಂತ ಪುರಾತನವಾದ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಲಯಪ್ಪ ಸ್ವಾಮಿಯ ಉತ್ಸವ ಮೂರ್ತಿಗಳು ಸವೆಯದ ಹಾಗೆ, ಗೆರೆಗಳು ಬೀಳದ ಹಾಗೆ ರಕ್ಷಿಸುವುದಕ್ಕಾಗಿ ಕವಚವನ್ನು ತೊಡಿಸಿ ವರ್ಷವಿಡೀ ಅಭಿಷೇಕ ಕ್ರತುವುಗಳನ್ನು ನಿರ್ವಹಿಸುವರು. ವರ್ಷಕ್ಕೆ 1 ದಿನ ಜ್ಯೇಷ್ಠ ಮಾಸದಲ್ಲಿ ಜರುಗುವ ಜ್ಯೇಷ್ಠಾಭಿಷೇಕ ಉತ್ಸವಗಳಲ್ಲಿ ಮಾತ್ರವೇ ಭಕ್ತರಿಗೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಲಯಪ್ಪ ಸ್ವಾಮಿಯವರು ಕವಚರಹಿತ ದರ್ಶನ ಭಾಗ್ಯ ಲಭಿಸುವುದು. ಜ್ಯೇಷ್ಠಾಭಿಷೇಕದ ಕೊನೆಯ ದಿನ ಗುರುವಾರ ಬೆಳಗ್ಗೆ ಕಲ್ಯಾಣೋತ್ಸವ ಮಂಟಪದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಲಯಪ್ಪ ಸ್ವಾಮಿಯವರ ಉತ್ಸವ ಮೂರ್ತಿಗಳನ್ನು ಪ್ರತ್ಯೇಕ ಸ್ನಾನಪೀಠದಲ್ಲಿ ಆಸೀನಗೊಳಿಸಿದ ಅರ್ಚಕರು ವಿಶ್ವಕ್ಸೇನ ಪೂಜೆ, ಪುಣ್ಯಾಹ ವಾಚನ, ಸಂಕಲ್ಪ, ಅಗ್ನಿ ಪ್ರತಿಷ್ಠೆ, ಶತಕಳಸ, ನವಕಳಸ ಪ್ರತಿಷ್ಠೆಗಳೊಂದಿಗೆ ಕಳಸಾರಾಧನೆಯನ್ನು ನಿರ್ವಹಿಸಿದರು. ಆನಂತರ ಶಾಂತಿ ಹೋಮವನ್ನು ನಿರ್ವಹಿಸಿ ಹೋಮ ತಿಲಕವನ್ನು ಸ್ವಾಮಿ ಅಮ್ಮನವರಿಗೆ ಇಟ್ಟರು. ನಂತರ ಪುರುಷ ಸೂಕ್ತ, ಶ್ರೀ ಸೂಕ್ತ, ಭೂಸೂಕ್ತವನ್ನು ಪಠಿಸುತ್ತಾ ಟಿಟಿಡಿ ಜಿಯರ್ರವರು ಬಂಗಾರದ ಕಳಸದಿಂದ ಪಂಚಾಮೃತಗಳು, ಪರಿಮಳ ಭರಿತ ದ್ರವ್ಯಗಳನ್ನು ನೀಡುತ್ತಿರುವಾಗ ಅರ್ಚಕರು ಉಭಯ ದೇವಿಯರ ಸಮೇತ ಶ್ರೀ ಮಲಯಪ್ಪ ಸ್ವಾಮಿಯವರಿಗೆ ಶಿರಸಾದಿ ಪರ್ಯಂತ ಸಹಸ್ರಧಾರೆಗಳ ನಡುವೆ ಅಭಿಷೇಕ ಪೂರ್ಣಗೊಳಿಸಿ ತುಳಸಿ ಪುಷ್ಪಮಾಲೆಗಳನ್ನು ಸಮರ್ಪಿಸಿ ಧೂಪದೀಪ ನೈವೇದ್ಯಗಳೊಂದಿಗೆ ಕರ್ಪೂರದಾರತಿ ಸಮರ್ಪಿಸಿದರು. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ದೊಡ್ಡ ಜಿಯರ್ ಸ್ವಾಮಿಗಳು, ಚಿಕ್ಕ ಜಿಯರ್ ಸ್ವಾಮಿಗಳು, ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ದಂಪತಿಗಳು, ಪೇಶ್ಕಾರ್ ರಾಮಕೃಷ್ಣ ಮತ್ತಿತರರು ಪಾಲ್ಗೊಂಡಿದ್ದರು. ಇನ್ನು ಸಂಜೆ ಆಹ್ಲಾದ ಭರಿತ ವಾತಾವರಣದಲ್ಲಿ ಶ್ರೀ ಮಲಯಪ್ಪ ಸ್ವಾಮಿಯವರು ಸ್ವರ್ಣ ಕವಚ ಧಾರಣೆಯೊಂದಿಗೆ ತಿರುಮಾಡ ಬೀದಿಗಳಲ್ಲಿ ವಿಹರಿಸುತ್ತಾ ಭಕ್ತರನ್ನು ಕಟಾಕ್ಷಿಸಿದರು. ಶ್ರೀವಾರಿ ಜ್ಯೇಷ್ಠಾಭಿಷೇಕ ಮಹೋತ್ಸವದ ಅಂಗವಾಗಿ ಕೊನೆಯ ದಿನ ಸಾಯಂಕಾಲ ಸ್ವಾಮಿಯವರು ಶ್ರೀದೇವಿ ಭೂದೇವಿ ಸಮೇತ ಬಂಗಾರದ ವರ್ಣಮಯ ಕವಚದೊಂದಿಗೆ ಸಹಸ್ರ ದೀಪಾಲಂಕಾರ ಸೇವೆಯಲ್ಲಿ ಹಾಗೂ ತಿರುಮಾಡ ಬೀದಿಗಳಲ್ಲಿ ವಿಹರಿಸಿದರು. ಭಕ್ತರು ಗೋವಿಂದನ ಈ ಅಪರೂಪ ಉತ್ಸವಗಳಲ್ಲಿ ಪಾಲ್ಗೊಂಡು ಪುನೀತರಾದರು. ಗೋವಿಂದ ಮುಕುಂದ ಗೋಪಾಲ
ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರ ವಾರ್ಷಿಕ ತೆಪ್ಪೋತ್ಸವವು ವೈಭವವಾಗಿ ಸಂಪನ್ನಗೊಂಡವು. ಶ್ರೀ ಶ್ರೀನಿವಾಸನ ಪಟ್ಟದ ರಾಣಿ ತಿರುಚಾನೂರು ಶ್ರೀ ಪದ್ಮಾವತಿ ದೇವಿಗೆ ವಿಶೇಷವಾಗಿ ಸಾಗಿದ ತೆಪ್ಪೋತ್ಸವಗಳಲ್ಲಿ ಕೊನೆಯ ದಿನ ಬುಧವಾರ ಸಿರಿಯ ತಾಯಿ ಶ್ರೀ ಪದ್ಮಾವತಿ ಅಮ್ಮನವರಿಗೆ ವೇದೋಕ್ತವಾಗಿ ಸ್ನಪನ ತಿರುಮಂಜನವನ್ನು ನಿರ್ವಹಿಸಿದರು. ಸಾಯಂ ಸಂಧ್ಯಾ ವೇಳೆ ಪದ್ಮ ಸರೋವರ ಪುಷ್ಕರಣಿಯಲ್ಲಿ ತೆಪ್ಪೋತ್ಸವ, ಗರುಡ ವಾಹನ ಸೇವೆ ನೇತ್ರ ಪರ್ವವಾಗಿ ನಿರ್ವಹಿಸಿದರು. ತಿರುಚಾನೂರು ಕ್ಷೇತ್ರದಲ್ಲಿ ತಿರುಮಲ ತಿರುಪತಿ ದೇವಸ್ಥಾನ 5 ದಿನಗಳವರೆಗೂ ತೆಪ್ಪೋತ್ಸವವನ್ನು ನಯನ ಮನೋಹರವಾಗಿ ನಿರ್ವಹಿಸಿತು. ಕೊನೆಯ ದಿನ ಪದ್ಮ ಸರೋವರ ಪುಷ್ಕರಣಿ ನೀರಾಟ ಮಂಟಪದಲ್ಲಿ ಪ್ರತ್ಯೇಕ ಸ್ನಾನಪೀಠದಲ್ಲಿ ಅಮ್ಮನವರಿಗೆ ಆಸೀನಗೊಳಿಸಿ ಸುಗಂಧಭರಿತ ದ್ರವ್ಯಗಳೊಂದಿಗೆ ಅಭಿಷೇಕ ಮಾಡಿದರು. ನಂತರ ಚಂದನ, ಅರಿಶಿನ, ತುಳಸಿ ಮಾಲೆಗಳನ್ನು ಸಮರ್ಪಿಸಿ ಪವಿತ್ರ ಜಲದೊಂದಿಗೆ ಸ್ನಪನ ತಿರುಮಂಜನ ನಿರ್ವಹಿಸಿ ಧೂಪದೀಪ ನಿವೇದನೆ ಸಮರ್ಪಿಸಿದರು. ಹೇಮಗರ್ಭ ಕಾಮಾರಿ ಶಕ್ರ ಸುರ ಸೋಮ ವಂದಿತಳೆ ಸೋಮ ಸೋದರಿಯೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಹೇಮಗರ್ಭ ಕಾಮಾರಿ ಶಕ್ರ ಸುರ ಸೋಮ ವಂದಿತಳೆ ಸೋಮ ಸೋದರಿಯೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿ. ಆನಂತರ ಸ್ವರ್ಣಾಭರಣಗಳಿಂದ ಸುಂದರವಾಗಿ ಅಲಂಕಾರ ಭೂಷಿತರಾದ ತಾಯಿಯನ್ನು ಅರ್ಚಕರು ಉತ್ಸವದಲ್ಲಿ ಪದ್ಮ ಸರೋವರದಲ್ಲಿರುವ ತೆಪ್ಪದ ಬಳಿ ತಂದು ತೆಪ್ಪದಲ್ಲಿ ಆಸೀನಗೊಳಿಸಿ ಆನಂತರ ವೇದ ಪಾರಾಯಣ, ಭಕ್ತಿ ಸಂಕೀರ್ತನೆ, ಮಂಗಳ ವಾದ್ಯಗಳ ನಡುವೆ ಪುಷ್ಕರಣಿ ಪವಿತ್ರ ಜಲದಲ್ಲಿ ಹರಿಯ ದೇವಿಯ ತೆಪ್ಪೋತ್ಸವ ಆನಂದ ಭರಿತವಾಗಿ ಸಾಗಿತು. ಬಟ್ಟ ಕುಂಕುಮ ನೊಸಲೋಳೆ ಮುತ್ತಿನ ಹೊಸ ಕಟ್ಟಾಣಿ ತ್ರಿವಳಿ ಕೊರಳೋಳೆ ಬಟ್ಟ ಕುಂಕುಮ ನೊಸಲೋಳೆ ಮುತ್ತಿನ ಹೊಸ ಕಟ್ಟಾಣಿ ತ್ರಿವಳಿ ಕೊರಳೋಳೆ ಇಟ್ಟ ಪೊನ್ನೋಲೆ ಕಿವಿಯೋಳೆ ಪವಳದ ಕೈ ಕಟ್ಟು ಕಂಕಣ ಬಳೆಯೋಳೆ ತೊಟ್ಟ ಕುಪ್ಪ ಸಬಿಗಿ ದುಟ್ಟ ಪಿತಾಂಬರ ಗಟ್ಟಿ ಒಡ್ಯಾಣ ಕಾಲಂದಿಗೆ ರುಳಿಗೆಜೆ ಬಟ್ಟಿಲಿ ಪೊಳೆವುದು ಮೆಂಟಿಕೆ ಕಿರುಪಲ್ಲಿ ಇಟ್ಟು ಶೋಭಿಸುವ ಅಷ್ಟ ಸಂಪನ್ನೆ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ. ಸಕಲ ಶುಭ ಗುಣ ಭರಿತಳೇ ಏಕೋ ದೇವಿಯೇ ವಾಕುಲಾಲಿಸಿ. ತದನಂತರ ಆನಂದವಲ್ಲಿಗೆ ಗರುಡ ಸೇವೆ ರಮಣೀಯವಾಗಿ ಸಾಗಿತು. ತಿರುಚಾನೂರು ಮಾಡಬೀದಿಗಳಲ್ಲಿ ಶ್ರೀ ಪದ್ಮಾವತಿ ದೇವಿ ಸ್ವರ್ಣಾಭರಣ ಭೂಷಿತರಾಗಿ ಗರುಡ ವಾಹನದಲ್ಲಿ ಆಸೀನರಾಗಿ ಭಕ್ತರಿಗೆ ಅಭಯ ಪ್ರದಾನವಿತ್ತರು. ಮಹಲೀಲೆ ಕೊಂಡಾಡುವಂಥ ಏಕಮನವ ಕೊಡುಶೀಲೇ ಬೇಕು ಬೇಕು ನಿನ್ನ ಪತಿಪಾದಾಬ್ಜವ ಏಕಾಂತದಿ ಪೂಜಿ ಪರಸಂಗವ ಕೊಡು ಲೋಕದ ಜನರಿಗೆ ನಾಕರ ಒಡ್ಡದಂತೆ ನೀ ಕರುಣಿಸುತ್ತಾಯೆ ರಾಕೆಂದು ವದನೆ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಶ್ರೀ ಮಹಾಲಕ್ಷ್ಮೀ ದೇವಿ. ತಿರುಪತಿ ಸಮೀಪದಲ್ಲಿರುವ ಶ್ರೀ ಅಪ್ಪಲಾಯಗುಂಟ ಕ್ಷೇತ್ರದಲ್ಲಿ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಯವರ ವಾರ್ಷಿಕ ಬ್ರಹ್ಮೋತ್ಸವಗಳು ವೈಭವವಾಗಿ ನೆರವೇರುತ್ತಿವೆ. ಉತ್ಸವಗಳ ಅಂಗವಾಗಿ ಗುರುವಾರ ಬೆಳಗ್ಗೆ ಅರ್ಚಕರು ಸ್ವಾಮಿಯವರಿಗೆ
ಹಲವು ಬಗೆಯ ಆರಾಧನೆಗಳನ್ನು ನಿರ್ವಹಿಸಿದರು. ಆನಂತರ ಸ್ವಾಮಿಯವರನ್ನು ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಹನುಮಂತ ವಾಹನದಲ್ಲಿ ಆಸೀನಗೊಳಿಸಿದರು. ತಾಳಮೇಳ ಮಂಗಳವಾದ್ಯಗಳ ನಡುವೆ ಅಪ್ಪಲಾಯಗುಂಟ ಪುರಬೀದಿಗಳಲ್ಲಿ ಸ್ವಾಮಿಯವರು ಹನುಮಂತ ವಾಹನದಲ್ಲಿ ವಿಹರಿಸುತ್ತಾ ದರ್ಶನವಿತ್ತರು. ವಾರ್ಷಿಕ ಬ್ರಹ್ಮೋತ್ಸವಗಳ ಅಂಗವಾಗಿ ಬುಧವಾರ ಹಲವು ವಿಶೇಷ ಉತ್ಸವಗಳನ್ನು ಸುಂದರವಾಗಿ ನಿರ್ವಹಿಸಿದರು. ಮೊದಲಿಗೆ ಶ್ರೀದೇವಿ ಭೂದೇವಿ ಸಮೇತ ಸ್ವಾಮಿಯವರನ್ನು ಆಲಯ ಪ್ರಾಂಗಣದಲ್ಲಿರುವ ಆಲಯ ಮಂಟಪದಲ್ಲಿ ಪ್ರತ್ಯೇಕ ಸ್ನಾನಪೀಠದಲ್ಲಿ ಆಸೀನಗೊಳಿಸಿದರು. ವಿಶ್ವಕ್ಸೇನ ಪೂಜೆ, ಪುಣ್ಯಾಹವಾಚನ, ಸಂಕಲ್ಪ ಪೂಜೆಗಳನ್ನು ನೆರವೇರಿಸಿ ಆನಂತರ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಎಳನೀರು ಮತ್ತಿತರ ಸುಗಂಧ ಪರಿಮಳ ದ್ರವ್ಯಗಳೊಂದಿಗೆ ಅಭಿಷೇಕವನ್ನು ಮಾಡಿದರು. ತದನಂತರ ಅರಿಶಿನ, ಚಂದನಾದಿ ಪರಿಮಳ ದ್ರವ್ಯ, ತುಳಸಿ ಹಾರಗಳೊಂದಿಗೆ ಉತ್ಸವ ಮೂರ್ತಿಗಳಿಗೆ ಅಲಂಕರಿಸಿ ಪವಿತ್ರ ಜಲದೊಂದಿಗೆ ಸಹಸ್ರಧಾರೆಗಳ ನಡುವೆ ಸ್ನಪನ ತಿರುಮಂಜನವನ್ನು ನಿರ್ವಹಿಸಿ ಧೂಪದೀಪ ನಿವೇದನೆ, ಮಹಾಮಂಗಳಾರತಿಯನ್ನು ಸಮರ್ಪಿಸಿದರು. ಆನಂತರ ಗರುಡೋತ್ಸವ ಘನವಾಗಿ ನಡೆಯಿತು. ಬಂಗಾರದ ಆಭರಣಗಳೊಂದಿಗೆ, ಪುಷ್ಪ ಮಾಲೆಗಳೊಂದಿಗೆ ತೇಜೋಭರಿತನಾಗಿ ಸ್ವಾಮಿಯನ್ನು ಅಲಂಕರಿಸಿ ಅರ್ಚಕರು ಗರುಡ ವಾಹನದಲ್ಲಿ ಆಸೀನಗೊಳಿಸಿದರು. ಆನಂತರ ಭಕ್ತರ ಗೋವಿಂದನಾಮ ಸ್ಮರಣೆಗಳೊಂದಿಗೆ ಸ್ವಾಮಿಯವರಿಗೆ ಪ್ರತ್ಯೇಕ ಪೂಜೆಗಳನ್ನು ನಿರ್ವಹಿಸಿ ಮಂಗಳ ವಾದ್ಯಗಳ ನಡುವೆ ಆಲಯ ಮಾಡ ಬೀದಿಗಳಲ್ಲಿ ಗರುಡ ವಾಹನೋತ್ಸವವನ್ನು ನಿರ್ವಹಿಸಿದರು. ಹರಿಯಾಣ ರಾಜ್ಯ ಕುರುಕ್ಷೇತ್ರವು ಭಕ್ತರ ಗೋವಿಂದನಾಮ ಸ್ಮರಣೆಯೊಂದಿಗೆ ಪ್ರತಿಧ್ವನಿಸಿತು. ಟಿಟಿಡಿ ಅನುಬಂಧವಾಗಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವವು ಆಗಮುಕ್ತವಾಗಿ ನೆರವೇರುತ್ತಿದೆ.
ಟಿಟಿಡಿ ಆಧ್ವರ್ಯದಲ್ಲಿ ಘನವಾಗಿ ನಡೆಯುತ್ತಿರುವ ಸ್ವಾಮಿಯವರ ಬ್ರಹ್ಮೋತ್ಸವವನ್ನು ಪುರಸ್ಕರಿಸಿ ಬುಧವಾರ ರಾತ್ರಿ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ನೆರವೇರಿಸಲಾಯಿತು. ಸುಂದರವಾಗಿ ಅಲಂಕರಿಸಿದ ವೇದಿಕೆಯಲ್ಲಿ ಅಲಂಕಾರ ಭೂಷಿತರಾದ ಶ್ರೀದೇವಿ ಭೂದೇವಿ ಸಮೇತ ಸ್ವಾಮಿಯವರನ್ನು ಆಸೀನಗೊಳಿಸಿ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹ ವಾಚನ, ಕಂಕಣ ಧಾರಣೆ, ಯಜ್ಞೋಪವೀತ ಧಾರಣೆ, ಮಾಂಗಲ್ಯ ಪೂಜೆ ಮತ್ತಿತರ ಕ್ರತುವುಗಳನ್ನು ನಿರ್ವಹಿಸಿ ಆನಂತರ ವೇದ ಮಂತ್ರ ಮಂಗಳವಾದ್ಯಗಳ ನಡುವೆ ಸ್ವಾಮಿಯವರಿಗೆ ಕಲ್ಯಾಣೋತ್ಸವವನ್ನು ನಿರ್ವಹಿಸಿದರು. ಬೆಂಗಳೂರಿನ ಶಂಕರಪುರಂನಲ್ಲಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಸಾಮೂಹಿಕವಾಗಿ ಏಕದಶಾವಾರ ರುದ್ರಾಭಿಷೇಕ ಹಾಗೂ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪುನೀತರಾದರು. ತಿರುಪತಿಯ ಭೂದೇವಿ ಕಾಂಪ್ಲೆಕ್ಸ್ನಲ್ಲಿ 6ನೇ ತಾರೀಖು ಶುಕ್ರವಾರ ಸಾಯಂಕಾಲ 5 ಗಂಟೆಯಿಂದ ಮೆಟ್ಟಿಲು ಮಾರ್ಗವಾಗಿ ಶ್ರೀನಿವಾಸನ ದರ್ಶನಕ್ಕೆ ಕಾಲ್ನಡಿಗೆ ಮಾರ್ಗದಲ್ಲಿ ತೆರಳಿ ಬರುವ ಭಕ್ತರಿಗಾಗಿ ದಿವ್ಯ ದರ್ಶನ ಟೋಕನ್ಗಳನ್ನು ನೀಡುವ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಶ್ರೀ ಶ್ರೀನಿವಾಸನ ಮೆಟ್ಟಿಲು ಮಾರ್ಗದಲ್ಲಿ ನೀಡುತ್ತಿರುವ ಟೋಕನ್ಗಳನ್ನು ಟಿಟಿಡಿ 6ನೇ ತಾರೀಖು ಶುಕ್ರವಾರದಿಂದ ತಿರುಪತಿಯ ಭೂದೇವಿ ಕಾಂಪ್ಲೆಕ್ಸ್ನಲ್ಲಿ ನೀಡಲಾಗುವುದು ಎಂದು ಮೊದಲು ಪ್ರಕಟಿಸಿತ್ತು. ಇದಕ್ಕನುಗುಣವಾಗಿ ಅಲಿಪಿರಿಯ ಭೂದೇವಿ ಕಾಂಪ್ಲೆಕ್ಸ್ ಬಳಿ 4 ಕೌಂಟರ್ಗಳಲ್ಲಿ ಸರ್ವದರ್ಶನ ಟೋಕನ್ಗಳನ್ನು ಭಕ್ತರಿಗೆ ನೀಡಲಾಗುತ್ತಿದೆ. ಟೋಕನ್ಗಳನ್ನು ಪಡೆದ ಭಕ್ತರು ಶ್ರೀವಾರಿ ಮೆಟ್ಟಿಲು ಮಾರ್ಗದಲ್ಲಿರುವ 1200ನೇ ಮೆಟ್ಟಿಲಿನ ಬಳಿ ತಮ್ಮ ಟೋಕನ್ಗಳನ್ನು ಸ್ಕ್ಯಾನ್ ಮಾಡಿಸಿಕೊಂಡು ಶ್ರೀ ಶ್ರೀನಿವಾಸನ ದರ್ಶನಕ್ಕೆ ತೆರಳಿ ಸ್ವಾಮಿಯನ್ನು ದರ್ಶಿಸಬೇಕಾಗಿ ಟಿಟಿಡಿಯು ವಿನಂತಿಸಿದೆ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ.
ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂದು ಟಿಟಿಡಿ ಇಒ ಹಾಗೂ ಚೇರ್ಮನ್ ರವರು ನಿರ್ಧರಿಸಿದರು. ಇದರ ಅಂಗವಾಗಿ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಜರುಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ನಿತ್ಯ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಟಿಟಿಡಿ ಆಲಯದ ಪ್ರಧಾನ ಕಚೇರಿಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಲಾಗಿದೆ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ. ಕೋಲಾರ ಜಿಲ್ಲೆ ಮುಳಬಾಗಿಲು ಹೊರವಲಯದಲ್ಲಿರುವ ಶ್ರೀ ನರಸಿಂಹ ತೀರ್ಥದಲ್ಲಿರುವ ಶ್ರೀಪಾದರಾಜರ ಆರಾಧನಾ ಮಹೋತ್ಸವವು ಉತ್ತರಾಧನೆಯೊಂದಿಗೆ ವೈಭವವಾಗಿ ಸಂಪನ್ನಗೊಂಡಿತು. ಈ ನಿಮಿತ್ತ ಶ್ರೀಪಾದರಾಜರ ಬೃಂದಾವನಕ್ಕೆ ಫಲಪಂಚಾಮೃತಾಭಿಷೇಕವು ಜರುಗಿತು. ತರುವಾಯ ವ್ಯಾಸರಾಜ ಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ವಿದ್ಯಾಶ್ರೀಶ ತೀರ್ಥ ಶ್ರೀಪಾದಂಗಳವರು ಹಾಗೂ ಪಾದರಾಜ ಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಸುಜಯನಿಧಿ ತೀರ್ಥ ಶ್ರೀಪಾದಂಗಳವರಿಂದ ಸಂಸ್ಥಾನ ಪೂಜೆಯು ವೈಭವದಿಂದ ಜರುಗಿತು. ತರುವಾಯ ಭಕ್ತರಿಗೆ ಉಭಯ ಶ್ರೀಗಳಿಂದ ಮಂತ್ರಾಕ್ಷತೆಯನ್ನು ನೀಡಲಾಯಿತು. ಬೆಂಗಳೂರಿನ ವಿಜಯನಗರದಲ್ಲಿರುವ ಶ್ರೀ ಶನೈಶ್ಚರ ಸ್ವಾಮಿಯವರ ದೇವಾಲಯದಲ್ಲಿ 30ನೇ ವರ್ಷದ ಮಹಾರಥೋತ್ಸವದ ನಿಮಿತ್ತ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಕಳಸ ಸ್ಥಾಪನೆ ಮಾಡಿ ಕಳಸ ಪೂಜೆಯನ್ನು ಮಾಡಿ ಸ್ವಾಮಿಗೆ ವಿವಿಧ ಬಗೆಯ ಸುಗಂಧ ದ್ರವ್ಯಗಳಿಂದ ಹಾಗೂ ಪಂಚಾಮೃತ ಅಭಿಷೇಕವನ್ನು ನೆರವೇರಿಸಿದರು. ನಂತರ ಮಂಗಳಾರತಿಯನ್ನು ಬೆಳಗಲಾಯಿತು. ನೆರೆದ ಭಕ್ತರು ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಖಾದ್ರಿಪುರ ಗ್ರಾಮದಲ್ಲಿರುವ ಶಾಂತಿಧಾಮ ಶ್ರೀ ಶನೈಶ್ಚರ ಸ್ವಾಮಿಯವರ ದೇವಾಲಯದಲ್ಲಿ ಶ್ರೀ ಅಭಯಾಂಜನೇಯ ಸ್ವಾಮಿ ಹಾಗೂ ಮರಕತ ಶಿವಲಿಂಗ ಪ್ರತಿಷ್ಠಾ ಕುಂಭಾಭಿಷೇಕಗಳು ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಗಣಪತಿ ಪೂಜೆ, ಕಳಸಾರಾಧನೆ, ಅಭಿಷೇಕಗಳನ್ನು ಆಚರಿಸಲಾಯಿತು. ನಂತರ ಕಲಾಕರ್ಷಣ ಹೋಮ, ಮಹಾಪೂರ್ಣಾಹುತಿ, ಕಳಸ ಪೂಜೆಯನ್ನು ಸಲ್ಲಿಸಿ ಭಕ್ತರು ಕುಂಭಗಳನ್ನು ಶಿರದ ಮೇಲೆ ಹೊತ್ತು ಆಲಯ ಪ್ರದಕ್ಷಿಣೆಯಾಗಿ ಬಂದು ಕುಂಭಾಭಿಷೇಕವನ್ನು ಆಚರಿಸಲಾಯಿತು.
ತರುವಾಯ ಆಲಯದಲ್ಲಿರುವ ಎಲ್ಲ ದೇವರುಗಳನ್ನು ವಿಶೇಷವಾಗಿ ಅಲಂಕರಿಸಿ ಷೋಡಶೋಪಚಾರಾದಿ ಪೂಜೆಗಳನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅನೇಕ ಮಂದಿ ದೇವರುಗಳ ದರ್ಶನ ಪಡೆದು ಪಾವನರಾದರು. सलहो श्रीनाथ शंभू विरंचेश श्री वेंकटेश शंबरारियतात सलहो श्रीनाथ शंभू विरंचेश श्री वेंकटेश श्री वेंकटेश श्री वेंकटेश. दशरथ संजात दशशिरहर्त वसुदेतस्करचेत वसुमती प्रीत. ಮೈಸೂರಿನ ಊಟಿ ರಸ್ತೆ ದತ್ತನಗರದಲ್ಲಿರುವ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ವೃಕ್ಷ ಶಾಂತಿ ಪೂಜೆ ಹಾಗೂ ಸಹಸ್ರ ಚಂಡಿಕಾ ಯಾಗವನ್ನು ನೆರವೇರಿಸಲಾಯಿತು. ಈ ನಿಮಿತ್ತ 4ನೇ ದಿನದ ಯಾಗದಲ್ಲಿ ನವದುರ್ಗಾ ಮಾತೆಯರಿಗೆ ವೇದ ವಿದ್ವಾಂಸರಿಂದ ಚಂಡಿ ಹೋಮವು ನೆರವೇರಿತು. ಬಳಿಕ ಪರಮ ಪೂಜ್ಯರು ಹಾಗೂ ಕಿರಿಯ ಶ್ರೀಗಳಾದ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿಯವರು ಸಹಸ್ರ ಚಂಡಿಕಾ ಯಾಗದಲ್ಲಿ ಭಾಗಿಗಳಾಗಿ ಬ್ರಹ್ಮಚಾರಿಣಿ ದೇವಿಗೆ ಪೂರ್ಣಾಹುತಿಯನ್ನು ನೆರವೇರಿಸಿದರು. ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸಹಸ್ರ ಚಂಡಿಕಾ ಯಾಗದಲ್ಲಿ ಭಾಗಿಗಳಾಗಿ ಪುನೀತರಾದರು. ಕುಂಭಕೋಣಂ ಚಕ್ರಪಾಣಿ ಸ್ವಾಮಿ ದೇವಸ್ಥಾನದಲ್ಲಿ ತೆಪ್ಪೋತ್ಸವವು ವೈಭವವಾಗಿ ನೆರವೇರಿಸಲಾಯಿತು. ತಂಜೈ ಜಿಲ್ಲೆ ಚಕ್ರಪಾಣಿ ಸ್ವಾಮಿ ದೇವಾಲಯವು ಕುಂಭಕೋಣಂನಲ್ಲಿರುವ ಪ್ರಸಿದ್ಧ ವೈಷ್ಣವ ದೇವಾಲಯಗಳಲ್ಲಿ ಒಂದಾಗಿದೆ. ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ವೈಕಾಶಿ ಮಾಸದಲ್ಲಿ ತೆಪ್ಪೋತ್ಸವವು ನಡೆಯುತ್ತದೆ. ಈ ವರ್ಷ ತೆಪ್ಪ ಉತ್ಸವವು ದೇವಾಲಯದ ಪವಿತ್ರ ಕೊಳ ಚಕ್ರ ಪುಷ್ಕರಣಿಯಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ತಿರುಮಂಜನ ಕಾರ್ಯಕ್ರಮವು ನಡೆಯಿತು. ನಂತರ ವಿಶೇಷ ಪುಷ್ಪಾಲಂಕಾರದಲ್ಲಿ ಚಕ್ರಪಾಣಿ ಪೆರುಮಾಳ್ ವಿಜಯವಲ್ಲಿ ತಾಯಾರ್ ಮತ್ತು ಸುದರ್ಶನವಲ್ಲಿ ತಾಯಾರೊಂದಿಗೆ ದೀಪಗಳಿಂದ ಅಲಂಕೃತವಾದ ತೆಪ್ಪದಲ್ಲಿ ಆಸೀನಗೊಳಿಸಿ ಪೂಜೆಗಳನ್ನು ನಿರ್ವಹಿಸಿದರು. ತರುವಾಯ ಮಂಗಳವಾದ್ಯಗಳ ನಡುವೆ ತೆಪ್ಪೋತ್ಸವವು ನಡೆಯಿತು. ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ದೇವರ ದರ್ಶನ ಪಡೆದು ಪಾವನರಾದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸಿಂಗಸಂದ್ರದಲ್ಲಿ ನೆಲೆಸಿರುವ ಶ್ರೀ ಮಹಾಗಣಪತಿ ದೇವಾಲಯದಲ್ಲಿ 11ನೇ ವರ್ಷದ ವಾರ್ಷಿಕೋತ್ಸವದ ಪೂಜೆಗಳು ವಿಜೃಂಭಣೆಯಿಂದ ನಡೆಯಿತು. ಮೊದಲಿಗೆ ಕಳಸ ಸ್ಥಾಪನೆ ಮಾಡಿ ಕಳಸಾರಾಧನೆ ಮಂಗಳಾರತಿಯನ್ನು ಬೆಳಗಿದರು. ನಂತರ ಶ್ರೀ ಮಹಾಗಣಪತಿಗೆ ಪಂಚಾಮೃತ ಮತ್ತು ವಿವಿಧ ಅಭಿಷೇಕಗಳನ್ನು ಮಾಡಿ ಧೂಪದೀಪ ನೈವೇದ್ಯ ಅರ್ಪಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ಸ್ವಾಮಿಯನ್ನು ದರ್ಶಿಸಿ ದೇವರ ಅನುಗ್ರಹಕ್ಕೆ ಪಾತ್ರರಾದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಮಠದಲ್ಲಿ ಹುಣ್ಣಿಮೆಯ ಅಂಗವಾಗಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಅಮರನಾರಾಯಣ ಸ್ವಾಮಿಗೆ ಹಾಗೂ
ಶ್ರೀ ಯೋಗಿ ನಾರಾಯಣ ತಾತಯ್ಯನವರಿಗೆ ಅಭಿಷೇಕವನ್ನು ಹಮ್ಮಿಕೊಳ್ಳಲಾಗಿತ್ತು. ಉತ್ಸವ ವಿಗ್ರಹಗಳನ್ನು ಸ್ನಾನಪೀಠದಲ್ಲಿ ಕುಳ್ಳಿರಿಸಿ ಪಂಚಾಮೃತ ಹಾಗೂ ಮಂಗಳ ದ್ರವ್ಯಗಳಿಂದ ಅಭಿಷೇಕವನ್ನು ನೆರವೇರಿಸಲಾಯಿತು. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಕೇವಲ ಭವದೋಳು ಧಾವತಿಗೊಂಡುನಾ, ಕೇವಲ ಭವದೋಳು ಧಾವತಿಗೊಂಡುನಾ, ಕಾವರ ಕಾಣದೆ. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ವಿಟ್ಲಾದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ದುರ್ಗಾ ಸಮಿತಿ ಸೇವಾ ವತಿಯಿಂದ ದುರ್ಗಾ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ದೇವರ ಪೂಜೆಯಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ನೃತ್ಯ ಕಲಾ ಕೇಂದ್ರ ಹಾಸನ ಇದರ ಕಲಾವಿದರಿಂದ ಭರತನಾಟ್ಯ ಕಾರ್ಯಕ್ರಮವು ನಡೆಯಿತು. ಶ್ರೀರಮ ಸರಸ್ವತಿ ಸೇವಿತಾ ಶ್ರೀರಮ ಸರಸ್ವತಿ ಸೇವಿತಾ ಶ್ರೀಲಲಿತಾ ತ್ವಾಂ ಭಾವಯೇಹಂ. ಶ್ರೀರಮ ಸರಸ್ವತಿ ಸೇವಿತಾ ಶ್ರೀಲಲಿತಾ ತ್ವಾಂ ಭಾವಯೇಹಂ. ಶ್ರೀರಮ ಸರಸ್ವತೀಂ ಸೇವಿತಾ ಶ್ರೀಲಲಿತಾ ತ್ವಾಂ ಭಾವಯೇಹಂ. ಶ್ರೀರಮ ಸರಸ್ವತೀಂ ಸೇವಿತಾ. ಕೋಲಾರ ಜಿಲ್ಲೆ ಮುಳಬಾಗಿಲಿನ ನರಸಿಂಹ ತೀರ್ಥದಲ್ಲಿ ಶ್ರೀಪಾದರಾಜರ ಆರಾಧನೋತ್ಸವದ ಅಂಗವಾಗಿ
ದಾಸವಾಣಿ ಕಾರ್ಯಕ್ರಮದಲ್ಲಿ ವೇಣುಗಾನ ವಾದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.